ನೀ ಅಕ್ಕ ಸುಮ್ಮನಿರ್ನೆ ಸುಮ್ಮನಿರು. ಪಾರತಿ ಅವಳಲ್ಲ ಅವಳನ್ನ ಕರೆಯೋದು ಬೇಡ. ನಾವೇನೋ ಪ್ಲ್ಯಾನ್ ಮಾಡ್ಕೊಂಡಿವಲ್ಲ ಅದನ್ನೆಲ್ಲ ಮಾಡಿ ಮುಗಿಸದ. ಮಾಡೋದೇ ಬೇಡ. ಅವಳನ್ನ ಕರೆಯೋದು ಬೇಡ, ಮುಟ್ಟೋದು ಬೇಡ. ಏನಾರು ಮಾಡ್ಕೊಂಡು ಎಕ್ಕೊಟ್ಟೋಗ್ಲಿ, ಹಾಳಾಗೋಗ್ಲಿ, ಅಲ್ಲೇ ಇರಲಿ. ನಮ್ಗೇನಾಗಬೇಕು? ಅವಳು ಎಷ್ಟು ದಿವಸ ಅಲ್ಲೇ ಇರ್ತಾಳೆ ಅಷ್ಟು ನಮಗೂ ಒಳ್ಳೇದು ತಾನೆ. ಅವಳನ್ನ ಹೋಗಿ ಬವ್ವ ಬಾ ನನ್ನ ಮನೆ ಉದ್ಧಾರ ಮಾಡು, ನನ್ನ ಮಗನ್ನ ನೋಡ್ಕೊ, ನಮ್ಗೆ ಬಿಟ್ಟು ಸೊಪ್ಪು ಮಾಡು ಅಂತ ಕರೆದಿ ಹಣೆ ಬರ ನಮಗೆ ಬಂದಿಲ್ಲ. ಏನೋ ಇವಳು ಒಬ್ಳೆಯೇ ಊರಿಗಿಂದ್ರೆ ಪದ್ಮಾವತಿ ಇವಳು ಒಬ್ಳೆ ಏನೋ ಹಂಗೆ ಅನ್ಕೊಬಿಟ್ಟವಳೆ. ಸಿಮ್ಗಿಲ್ದಿರೋಳು ನಾನು ಅಂತವೆ. ನಮಗೆ ಅವಳಿಲ್ಲ ಅಂದರೆ ಇನ್ನೊಬ್ಳಕಂತ ತಾಕೋ ಬೇಕಾಗಿಲ್ಲ ಕತ್ತೆ. ನಾಟ್ಕಡ್ದಳು ನಾಟ್ಕವ. ನೇ ಅಕ್ಕ ಹೆಂಗಾರು ಮಾಡಿ ನಾವು ಅನ್ಕೊಂಡ್ರೆ ಕೆಲಸ ಆಯಿತು. ಬೈರಿ ಹೊಸಿಯ ಹೋಗಿ ಹೊಸಿ ಬಾದಾಮಿ ಹಾಲು ಮಾಡ್ಕೊ ಕುಡಿಯೋದ. ನೇ ಮಗ ಬರೀ ಹಂಗೇನು ಬಾದಾಮಿ ಹಾಲು ಮಾಡ್ಕೊ ಕುಡಿಯೋದ ಅಂತವ. ಕುಡಿಯೋದು ಬೇಡ, ಏನು ಬೇಡ, ನೀನು ಮಾಡ್ಕೊಡ್ಬೇಡ. ನೀನು ಸಂಡೆ ಗಂಟೆಗೆ ಅಂತಾನೆ ಹೆಸ್ರು ಹೇಳಿ ಹೊಟ್ಟೆ ತುಂಬಿಸ್ಬಿಡು. ಇಲ್ಲ ಕತೆ ಬಣಿ ಅಕ್ಕ ಬಾ. ಇಲ್ಲ ಕತೆ ಅಲ್ಲ ನಮ್ಮ ಅತ್ತೆಯವರು ಏನು ಉಪಾಯ ಮಾಡ್ಕೊಂಡಿದ್ದಾರು? ಬಾಯಿಗೆ ಬಿಡ್ತಾರ ಏನು ಅಂತವ. ಇಲ್ಲ ತಗೊಂಡೋದ್ರೇನೋ ಕಂತ ತಕೊ ಮಾತಾಡೋದು ಕೇಳಿಸ್ತಾರ. ಏನೂ ಇಲ್ಲ. ಏನೋ ಇವರು ಕಿತಾಪತಿ ಮಾಡೋರು ಇವರು ಸರಿಯಿಲ್ಲ. ಇವರು ನನಗೆ ಗೊತ್ತಿರುವ ಆಗ್ಲಿಂದವ ಎಷ್ಟು ಮನೆ ಆಡ್ರು ಅಂತವ. ನಾನು ಇನ್ನು ಇಲ್ಲಿ ಜಾಸ್ತಿ ದಿವಸ ಏನಿರೋದು ಬೇಡ. ಏನಿದ್ರೆ ನನಗೆ ನನ್ನ ಜೀವನನೇ ಹಾಳು ಮಾಡಿ ಮುರಿದು ಕೂರಿಸ್ಬಿಡ್ತಾರೆ. ಅಲ್ಲ ಇವಳು ಏನಕ್ಕೆ ಬಂದಿದ್ದಾಳು? ಅವರ ತಮ್ಮನ ಮಗಳೇನೆ ಕರ್ಸ್ಕೊಂಡು ಇಷ್ಟು ದಿನ ಇಸ್ಕೊಂಡಿದ್ದಾರು. ಬಂದರೆ ಒಂದು ದಿವಸ ಕೊಂಡೋಗ್ಬೇಕು ತಾನೆ, ಇಲ್ಲ ಒಂದು ದಿವಸ 2 ದಿವಸ ಕೊಂಡೋಗ್ಬೇಕು ತಾನೆ. ಅದಕ್ಕೆ ಇಸ್ಕೊಂಡಿದ್ದಾರೆ ನನಗೆ ಒಂದು ಗೊತ್ತಾಯ್ತಿಲ್ವಲ್ಲ. ನಾನು ನವೀನ ಫೋನ್ ಮರ್ತ್ಕೊಳ್ತಿದ್ದೀರ. ಫೋನ್ ಯಾತಕ್ಕೆ ಮರ್ತ್ಕೊಂಡೋಗಿದ್ದಾನು? ಇಲ್ಲ ಇವ್ರು ಏನಾರು ಮಾಡಿ ಫೋನ್ಗೇನ ಇಲ್ಲ ಇಸ್ಕಿಸ್ಕೊಂಡು ಮಡಿಕೊಬಿಟ್ಟಿದ್ದಾರೆ ಹೆಂಗೆ ಕಣ್ಣಲ್ಲ. ಅದು ಅಂತಾನೆ ಇಬ್ರು ಆಚೆ ಕಳಿಸಿ ಅಂತವ್ರೆ. ಯಾರಿಬ್ರು? ನವೀನ ಏನಾರುವೆ ತಮ್ಗೆ ಮಗಳು ಸುಮ್ಮನೆ ಕರ್ಗಿರ್ಕೊಂಡು ಆಚೆಗಿಸ್ಕೊಂಡೋಗಿದ್ದಾನ. ಸುತ್ಕೊಂಡು ಬರೋದ ಹೆಂಗಿರುವೆ ಯಪ್ಪ ಎಡ್ತೀನಿ ಇಲ್ಲ ಅಂದ್ಕೊಂಡು ಕರ್ಗಿರ್ಕೊಂಡು ಹೋಗಿರ್ಲಿ. ಮಾಡ್ತೀನಿ ಅವ್ನು ಗತಿ ಕಾಣಿಸ್ತೀನಿ. ನಾನು 15 ದಿವಸದಿಂದನೂ ಎಲ್ಲಿಗಾರು ಕರ್ಕೊಂಡೋಗು ನವೀನ ಅಂತಂದೀನಿ. ಅವ್ನು ಹುಸಲ್ದಾತಾಳು ಅವ್ವ ಏನಾರು ಅನ್ಕತ್ತದೆ ಬೇಡ ಅನ್ಕೊಂಡು ನಾಟ್ಕಡ್ಕೊಂಡು ನಿಂತವನೆ. ಕರ್ಗಿರ್ಕೊಂಡು ಹೋಗಿರ್ಬೇಕಲ್ಲ. ಸರಿಯಾಗಿ ಗ್ರಾಚಾರ ಹಿಡಿಸ್ತೀನಿ ಅವನಿಗೆ. ಅಲ್ಲ ನಮ್ಮ ಅತ್ತೆ ಮುಂಡೆರು ಸರಿದ. ಹುಟ್ಟು ಮನೆ ಹಾಳು ಮುಂಡೆರು, ಕಿತ್ತೋದು ಮುಂಡೆರು. ಯಾರು ನಂಬುದ್ರು ಇವ್ರು ಮಾತ್ರ ನಂಬೇಡ್ದು. ಮನೆಯ ಪುಟ್ಟಿ ಹಾಳು ಮಾಡಾಕ್ಬಿಡ್ತಾರೆ. ನಾನು ಇಲ್ಲಿ ಇರೋದು ಜಾಸ್ತಿ ದಿವಸ ಇಲ್ಲಿ ಇರೋದು ಒಳ್ಳೇದಲ್ಲ. ಸುಮ್ಮನೆ ನನ್ನ ಜೀವನಕ್ಕೆ ನನಗೆ ಹಾನಿ. ಇಲ್ಲಿ ಎಷ್ಟು ದಿವಸ ಉಳ್ಕೊತೀನಿ ಅಷ್ಟು ದಿವಸ. ಮೊದಲು ಆ ನವೀನಂಗೆ ಫೋನ್ ಮಾಡಿಬಿಟ್ಟು ಬಾ ಜಲ್ದಿ ಕರ್ಕೋಗು ಅಂತ ಅನ್ಬೇಕು. ಹೇಳಿನಿ ತಾನೆ ಇವತ್ತು ರಜಾ ಅದೇ ಬಾ ಅಂತ. ಅಲ್ಲೇನೋ ಮೂಸ್ತಾ ಕೂತಿದ್ದಾನೆ. ಕರೆದ್ರು ಬರ್ದಾನೆಯೇ ಏನೋ ಇವಳು ಇವಳು ಮಾವನ ಮಗಳವಳೆ ಅಂದ್ಬಿಟ್ಟು ಏನೋ ಅಲ್ಲೇ ಅಲ್ಲಿ ಕಿಸ್ಕೊಂಡು ನಿಂತ್ಕೊಂಡು ಕೂತಿದ್ದಾನೇನೋ. ನಮ್ಮ ಅತ್ತೆನೂ ನಮ್ಮ ದೊಡ್ಡತೆನೂ ಯಾಕೋ ಬಾಯಿ ಖುಷಿ ಎಲ್ಲವರಲ್ಲ. ಏನೋ ಮಾಡವ್ರೆ ಅದೇನೋ ಸರಿಯಾಗ್ಬಿಟ್ಟದೆ. ಅದಕ್ಕೆ ಎಷ್ಟು ಖುಷಿಯಾಗಿರೋದು. ಅಲ್ಲ ಎತ್ತಾಗ ಹೊಂಟೋದ್ರೆ ಅವ್ರು ಮಾತಾಡೋದನ್ನೇ ಕೇಳಿಸ್ಕೊಳ್ಳೋದ ಅಂದರೆ ಅವಕಾಶ ಸಿಕ್ಕಿತ್ತು ಮಾತಾಡೋಕ್ಕೆ ಕೇಳಿಸ್ಕೊಳ್ಳೋಕ್ಕೆ. ಅವ್ರು ಮಾತಾಡೋಕೆ ಇಲ್ವಲ್ಲ. ಅದು ಎತ್ತಾಗ ಹೊಂಟೋದ್ರ ಕಡೆ ನಡುಗಿಡ್ಗೆ ಮನೆಗೆ ಹೋದ್ರ ಕಣೆ ಫೋನ್ ಅದು ಬಿಸಾಕ್ಬಿಟ್ಟು ಹೋದ್ರು. ಅಯ್ಯೋ ಗೊತ್ತಿಲ್ವಲ್ಲವ ಏನು ಮಾಡೋದು. ಏನು ಮಾಡೋಣೀಗವ ಏನು ಮಾಡೋದು? ನವೀನ ಜೊತೆ ಮಾತಾಡಬೇಕಲ್ಲ ಮೊದಲು. ಇಲ್ಲ ಕುಳ್ಳಣ್ಣನಿಗೂ ಹೊಲ್ದಿದ್ದ ಬರೋದು ಸಂಧೆ ಆಯ್ತದೆ. ರೆಡಿ ಆಗ್ಬಿಟ್ಟು ಹೊಂಟೋಗ್ಬಿಡ್ಬೋದಾಗಿತ್ತು. ಇಲ್ಲ ನಾನೇ ಬಸ್ ಹತ್ಬಿಟ್ಟು ಹೊಂಟೋಗ್ಬಿಡೋಣ ಮುಗಿನ ಕರ್ಕೊಂಡು. ಹೆಂಗೆ ಹೋಗೋದು? ಈ ರಸ್ತಲ್ಲಿ ಇಷ್ಟೊತ್ತಲ್ಲಿ ಹೋದ್ರೆ ಸಂಧೆ ಗಂಟೆ ಆಯ್ತದೆ. ಇಲ್ಲ ಅಲ್ಲಿಂದ ಬಸ್ ಸ್ಟ್ಯಾಂಡಿಂದ ಮನೆಗೆ ನಡ್ಕೋಗಂಟ ಹೊಸಿ ಗೊತ್ತಾಗ್ತದ. ನವೀನೂ ಇಲ್ಲ. ಏನಾರು ತಗೊಬನ್ನಕ್ಕೆ ಕೂಟ್ಕಿಟ್ಟು ತಗೊಬನ್ನಕ್ಕೆ ಅವನು ಮನೇಲಿಲ್ಲ. ಏನು ಮಾಡೋಣ ನನಗ? ನನಗೊಂದು ತಲೆ ಕೆಟ್ಟೋಗದೆ. ನಮ್ಮ ಅತ್ತೆಯವ್ರು ಮಾತು ಕೇಳ್ಬಿಟ್ಟು ಪುಟ್ಟಿಗೆ ನಂಗೆ ತಲೆ ಎಲ್ಲ ಕೆಟ್ಟೋಯ್ತು ಅಂತ ತಕೋ. ತಲೆನೇ ಕೆಟ್ಟೋಯ್ತು ನಂದು. ಅವ್ರು ಏನಂಗೆ ಮಾತಾಡೋ ಚಂದ ಬಾಯಿಗೆ ಬಂದಂಗೆ ಮಾತಾಡ್ತಾ ಕೂತವ್ರೆ. ಅವ್ರು ಇಷ್ಟ ಬಂದಂಗೆ ಮಾತಾಡ್ತಾ ಕೂತವ್ರೆ. ಏನೋ ಒಂದು ಪ್ಲ್ಯಾನ್ ಮಾಡ್ಕೊಂಡವ್ರೆ ಅವರು. ನಾನು ಹೆಂಗಾರು ಮಾಡಿ ತಿಳ್ಕೊಬೇಕಾಯ್ತಲ್ಲ ಅವ್ರು ಪ್ಲ್ಯಾನ ಏನು ಮಾಡಿದರು? ನವೀನ ಎಲ್ಲಿಗೆ ಹೋದ? ತಂಗಿ ಮಗಳು ಇದ್ದಿದ್ರೆ ತಮ್ಮನ ಮಗಳು ಇದ್ದಿದ್ರೆ ಮಾತಾಡ್ಬೇಕಾಯ್ತು ತಾನೆ. ಅವಳಲ್ಲಿ ಇಲ್ಲ. ನವೀನ ಎಲ್ಲಿಗಾರು ಕರ್ಕರ್ಕ ಹೋಗಿದ್ದಾನ? ಎಲ್ಲಿಗೆ ಹೋಗಿದ್ದಾನೆ ನವೀನ? ಕರ್ಕೊಂಡು ಹೋಗಿದ್ದಾನೆ ಆಚೆಗೆ. ಇಲ್ಲ ನವೀನಂಗೆಲ್ಲ ಕರ್ಕೋಯ್ಕಿಲ್ಲ. ನವೀನನ ಬಗ್ಗೆ ನಂಗೆ ಗೊತ್ತು. ಅವನು ಒಬ್ರು ಕಣ್ಣೆತ್ತು ಸಹ ನೋಡೋಕ್ಕಿಲ್ಲ ಅಂತಿದ್ರಲ್ಲಿ ಅವ್ರ ಮಾವನ ಮಗಳು ಕರ್ಕೊಂಡು ಹೋಗ್ಬಿಟ್ಟಾನ. ಇಲ್ಲ ನವೀನ ಏನು ಕರ್ಕೋಗಿರಕ್ಕಿಲ್ಲ. ಇವ್ರೇನೋ ಬೇರೆ ಪ್ಲ್ಯಾನ್ ಮಾಡವ್ರೆ. ಯಾವುದಕ್ಕೂ ಇರಲಿ ನಾನು ಜಲ್ದಿ ಜಾಗ ಖಾಲಿ ಮಾಡೋದು ವಾಸಿಯಲ್ಲಿಂದ ಚಟಪಟ್ಟನ ಊರಿಗೆ ಹೋಗ್ತೀನಿ. ಆ ನವೀನ ಬಾದ್ರೆ ನಾಟ್ಕಡ್ಕೊಂಡು ನಿಂತವನೆ. ಏನಾರು ಆಗಲಿ ಕರೆದ ತಕ್ಷಣ ಬರಬೇಕು ತಾನೆ. ಅಲ್ಲೇನು ಮಾಡ್ತಿದ್ದಾನು? ತಾಳು ಮೊದಲು ಒಂದು ಉಪಾಯ ಮಾಡ್ತೀನಿ. ಟ್ರೆಂಗ್ 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 ಟ್ರೆಂಗ್. ಅಲ್ಲ ಈ ನಂದಿನಿ ಫೋನ್ ತೆಗಿತಾನೆ. ಏನು ಮಾಡ್ತಿದ್ದಾಳು? ತಟಪಟ್ಟೆ ಫೋನ್ ತೆಗಿಬೇಕು ತಾನೆ. ಟ್ರೆಂಗ್ 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 ಟ್ರೆಂಗ್. ಹಲೋ ಹೇಳು ಪಾರತಿ, ಊಟ ಆಯ್ತಾ? ಮಗ ಹೆಂಗಿದನು? ಚೆನ್ನಾಗವನೆ ಕಣ್ಣಂದಿನಿ. ನೀವು ಹೆಂಗಿದ್ದೀರಿ? ಮನೇಲೆಲ್ಲ ಹೆಂಗಿದರು? ಎಲ್ಲ ಚೆನ್ನಾಗವ್ರೆ. ಏನು ಸಮಾಚಾರ? ನಂದಿನಿ ಅದೇಯ ಈಗ ಅತ್ತೆಗೆ ಫೋನ್ ಮಾಡಿಬಿಟ್ಟು ನವೀನ ಎಲ್ಲಿಗೆ ಹೋಗಿದ್ದಾನು ಅಂತ ಕೇಳು. ನಾನು ಹೇಳ್ದೆ ಅಂತ ಅನ್ಬೇಡ. ಆಮೇಲೆ ಅದಕ್ಕೆ ಪಾರತಿ ಏನಾಯ್ತು? ಏನೂ ಇಲ್ಲ. ನವೀನ ಫೋನ ಮನೇಲಿ ಮಾಡಿಬಿಟ್ಟು ಹೊಂಟೋಗವನೆ. ಅದಕ್ಕೆ ಹುಡುಕಿ ಸಹ ಅವನ್ನ ಮಾತಾಡ್ಸ್ಬೇಕಾಯ್ತು. ಆಗಲೇ ಮಾತಾಡಿದ್ದು ಮಗ ಅಳ್ತವನೆ ಅಪ್ಪನ ಜೊತೆ ಮಾತಾಡಬೇಕು ಅಂತವ. ಅದಕ್ಕೆ ಕೇಳಿದೆ. ಹಂಗೆ ಕೇಳಿ ನೋಡು. ನನಗಂತೂ ಗಾಬರಿನೇ ಆಗೋಯ್ತು. ಆಗಲೇ ಮಾಡ್ತೀನಿ ಅಂತ ಫೋನು ಮಾಡಿಲ್ಲ ಏನು ಮಾಡಿಲ್ಲ.
ಫೋನ್ ಒಂದು 10 ಸಲ ಮಾಡಿದೆ ಅತ್ತೆ ಫೋನ್ ತೆಗಿತೇನೆ ಇದ್ದಿದ್ದಿಲ್ಲ. ಆಮೇಲೆ ಲಾಸ್ಟಾಗಿ ತೆಗೆದುಬಿಟ್ಟು ಆಮೇಲೆ ಮಾತಾಡ್ತು ನವೀನದೆಲ್ಲ ಆಚೆಗೆ ಹೋಗವನೆ ಅಂದ್ಬಿಟ್ಟು ಅದಕ್ಕೆ ಎಲ್ಲಿಗೆ ಹೋಗಿದ್ದಾನೆ ಏನು ಅಂತ ಕೇಳ್ಬಿಟ್ಟು ಹೇಳಕ್ಕಾದ್ರೆ ಹೇಳು. ಅದೇ ಎತ್ತಾಗೋಗಿದ್ದಾನ ಕಾಣೆ. ಅಷ್ಟೇ ಸರಿ ಕತ್ ಬಿಡು. ಫೋನ್ ಮಾಡ್ಬಿಟ್ಟು ಕೇಳ್ಬಿಟ್ಟು ಹೇಳ್ತೀನಿ. ಈಗಲೇ ಫೋನ್ ಮಾಡ್ಬಿಟ್ಟು ಈಗಲೇ ಕೇಳು, ಒತ್ತು ಮಾಡಬೇಡ. ಸರಿ ಕತ್ ಬಿಡು, ಈಗಲೇ ಫೋನ್ ಮಾಡ್ತೀನಿ. ಅದಕ್ಕೆ ಬರತಿ ಏನೂ ಇಲ್ಲ, ಅದಕ್ಕೆ ಹೊಸ ಕೇಳು ಅಂತವ ಅಷ್ಟೇ. ಸರಿ ಕತೆ ತಲೆಗೆಸ್ಕೊಬೇಡ ಬಿಡು. ಮನೇಲೆಲ್ಲ ಚೆನ್ನಾಗಿದ್ದಾರಾ? ಹ್ಞೂ ಎಲ್ಲ ಚೆನ್ನಾಗವ್ರೆ. ಸರಿ ಈಗಲೇ ಫೋನ್ ಮಾಡ್ಬಿಟ್ಟು ಕೇಳ್ತೀನಿ ತಾಡು. ಹ್ಞೂ ಸರಿ. ನಂದಿನಿ ಅಂತಂತ ಹೇಳಿದ್ರು ಸಾಕು ಅತ್ತೆಗೆ. ಪಾರತಿ ಫೋನ್ ಮಾಡಿದ್ಲು ಅಂತವ. ಆಮೇಲೆ ಹೇಳ್ಬಿಟ್ರೆ ಅತ್ತೆ ಹೇಳ್ಬೇಡ ಅಂತಂತದೆ ನಂದಿನಿಗೂ. ನಂದಿನಿ ಹೇಳೋ ಕಣೆ ಹೇಳಲ್ವ, ಓದಿ ಏನು ಮಾಡೋದು. ಇದ್ರಿಗೆ ಹೋಗಿದ್ದ ನವೀನ ಹಿಂಗಾರು ಮಾಡಿ ತಿಳ್ಕೊಳ್ಳೇಬೇಕು. ಏನು ಮಾಡೋದೀಗ. ಅವಳ ನಂಬರ್ ಇದ್ದಿದ್ರೆ ಅವರ ಇವಳಲ್ಲ ತಮ್ಮ ಯಾರವ ನಾವು ನವೀನ ಅವ್ರ ಅತ್ತೆ ಮಾವನ ಮಗಳವಳಲ್ಲ, ಅವಳ ನಂಬರ್ ಗೊತ್ತಿರ ಅವಳಿಗೆ ಫೋನ್ ಮಾಡಿ ಕೇಳೋನು. ಎಲ್ಲರೂ ಆಚೆ ಕರ್ಕೋಗಿದ್ದಾನ ನವೀನ. ಇಲ್ಲ ನವೀನ ಕರ್ಕೋಗೋದು ಚಾನ್ಸೇ ಇಲ್ಲ. ಅವ್ನು ಯಾರನ್ನ ಕರ್ಕೋದನ್ನು ನನ್ನೇ ಆಚೆ ಕರ್ಕೋಬಂದ್ರೆ ಮಾಡೋಕ್ಕೆ ಕೆಲಸ ಇಲ್ಲ ಅಂತಾನೆ. ಅವ್ನಿಗೆ ಆಚೆ ಹೋಗೋದಂದ್ರೆ ಅಷ್ಟು ಆಸ್ತಿ ಇರೋಕ್ಕಿಲ್ಲ. ಅದು ಅಲ್ಲದೆ ಇವ್ರ ಜೊತೆ ಹೋದನ ಇಲ್ಲ ನವೀನ ಮೇಲೆ ನಂಬಿಕೆ ಕರ್ಕೋಬೇಕಿಲ್ಲ. ಆದ್ರೂ ಎಲ್ಲೋ ನನಗೆ ಮಿಸ್ ಹೊಡಿತದಲ್ಲ. ಹಲೋ ನಂದಿನಿ. ಹೇಳು ಪರತಿ. ನಂದಿನಿ ಹೇಳ್ತಾ ಎಲ್ಲಿ ಹೋಗಿದ್ದಾನಂತೆ ನವೀನ? ಫೋನ್ ತೆಗಿತಾರಕ್ಕಂತ ಫೋನ್ ಮಾಡಿ ಸಾಕಾಯ್ತು ನನಗೆ. ಫೋನು ತೆಗಿತಾರ ಏನೂ ಇಲ್ಲ. ನಂದಿನಿ ಇನ್ನೊಂದು 2-3 ಸಲ ಮಾಡಿ ನೋಡುವೆ ನೀನು. ಇನ್ನೊಂದ್ಸಲ ಮಾಡಿ ನೋಡುವೆ ಪರತಿ. 2-3 ಸಲ ಮಾಡಿದೆ ಫೋನು ತೆಗಿತಾರ ಏನು ತೆಗಿತಾ ಇಲ್ಲ. ಇನ್ನೊಂದು 2 ಸಲ ಮಾಡ್ತೀನಿ. ಅಕಸ್ಮಾತ್ ಫೋನ್ಗಿಂತ ತೆಗೆದುಬಿಟ್ಟು ಏನಾದ್ರು ಹೇಳಿದ್ರೆ ಹೇಳ್ತೀನಿ. ಅದಕ್ಕೆ ಹಿಂಗೆ ಗಾಬರಿಲಿದ್ದಿ? ಗಾಬರಿ ಅಂತ ಏನೂ ಇಲ್ಲ. ನವೀನ ಎಲ್ಲಿಗೆ ಹೋದ ಅಂತ ಗೊತ್ತಿಲ್ವಲ್ಲ, ಅದಕ್ಕೆ ಹಂಗೆ ಮಾಡಿದೆ. ಸರಿ ಕತೆ ಆಮೇಲೆ ಫೋನ್ ಮಾಡಿದ್ರೆ ಹೇಳು. ಅವ್ವ ಏನಂತು? ಅವ್ವದೆಲ್ಲ ಆಚೆಗೆ ಹೋಗಾನೆ ಅಂತು. ಅದು ಏನೋ ಕಣೆ ಯಾತಿಗೆ ಹೋಗಿದ್ದಾನೋ ಏನೋ ಅಂತ ಗೊತ್ತಿಲ್ಲ, ಅದಕ್ಕೆ ಮಾಡಿದೆ. ರಂಗಿಂಗ್ರಿದಿಗೆ ಹೋಗಿರ್ತಾನೆ ಬಿಡು, ತಲೆ ಕೆಡಿಸ್ಕೊಬೇಡ. ಅಣ್ಣ ಇತ್ತಾಗೋದನು. ಏಕೆ ಇವತ್ತು ಕೆಲ್ಸಕ್ಕೆ ಹೋಗಿಲ್ವಾ? ಇಲ್ಲ ಇವತ್ತು ಕೆಲ್ಸಕ್ಕೆ ಎಲ್ಲಿಗೆ ಹೋಗಿಲ್ಲ, ರಜವಂತೆ ಮನೇಲೇ ಇದ್ದ. ಬಾ ಅಂದ್ರು ಬರ್ನಿಲ್ಲ. ಈ ರಜೆ ಇತ್ತರ ಬರ್ಬೇಕು ತಾನೆ, ಬಂದೂ ಇಲ್ಲ ಏನೂ ಇಲ್ಲ. ಫೋನ್ ಮಾಡ್ರೆ ಫೋನು ತೆಗಿಕಿಲ್ಲ ಏನೂ ಇಲ್ಲ. ಎಲ್ಲೆಲ್ಲ ಫೋನ್ ಇಟ್ಬಿಡ್ತಾನೆ. ಬರೀ ಇದೇ ಕತೆ ಆಗೋಗದೆ ಒಂದು. ಸರಿ ಕತೆ ಏನೋ ಮಾಡ್ತಿದ್ದೇನು? ಏನೂ ಇಲ್ಲ. ಮಗಿಗೆ ಹಾಲು ಕುಡಿಸ್ಬೇಕಾಯ್ತು. ಮಗಿಗೆ ಹಾಲು ಕುಡಿಸ್ಬಿಟ್ಟು ಆಮೇಲೆ ಮಾಡ್ತೀನಿ. ಸರಿ ಮಗಿಗೆ ಹಾಲು ಕುಡಿಸೋ ಆಮೇಲೆ ಮಾಡು. ಹೆಂಗಿದರು ಸೂರ್ಯಣ್ಣ ಮಗ ಹೆಂಗಿದದು? ಚೆನ್ನಾಗಿದ್ದದ ನಿಮ್ಮ ಅತ್ತೆ ಮಾವ? ಎಲ್ಲ ಚೆನ್ನಾಗವ್ರೆ. ಎಲ್ಲ ಮನೆಗಾರು ಬಾ ಅಂದ್ರೆ ಬಂದು ಇಲ್ಲ ನೀನು? ಈಗೇನು ಮಾಡೋಕ್ಕೆ ಬಿಡು. ಸೂರ್ಯಣ್ಣ ಬೋಯ್ತದೆ. ಅತ್ತಾಗಿತ್ತಾಗ ಎಲ್ಲಿಗೆ ಹೋಗ್ಬೇಡ, ಸುಮ್ಮನೆ ಮನೇಲಿರು, ಎಲ್ಲಿಗೆ ಓದಿ ಅಂತ ಬೋಯ್ತಾರೆ. ಮಗ ಒಂದು ಸ್ವಲ್ಪ ದೊಡ್ಡದಾದ್ಮೇಲೆ ಬರ್ತೀನಿ ಬಿಡು. ಸರಿ ಕಣ್ಣಂದಿನಿ. ಸರಿ ಮಗಿಗೆ ಹಾಲು ಕುಡಿಸ್ಬಿಟ್ಟು ಆಮೇಲೆ ಮಾಡು. ಸರಿ ಆದರೆ ಆಮೇಲೆ ಕೇಳ್ಗಿಲ್ಬಿಟ್ಟು ಯಾವ್ದನ್ನ ಹೇಳು. ಸರಿ ಕಣ್ಪರತಿ. ಅಲ್ಲ ನಮ್ಮ ಅತ್ತೆ ಅದಕ್ಕೆ ನಂದಿನಿ ಫೋನ್ ಮಾಡ್ರೆ ಒಂದು ದಿವಸ ಫೋನ್ ತೆಗಿಬೇಕಾಯ್ತು. ಫೋನು ತೆಗಿನಿಲ್ವಂತೆ. ಅದಕ್ಕೆ ತೆಗಿಲಿಲ್ಲ, ಫೋನ ತೆಗಿಬೇಕಾಯ್ತಲ್ಲ. ನಂದಿನಿ ಸುಳ್ಳು ಹೇಳಲ್ಲ. ಅದಕ್ಕೆ ಸುಳ್ಳು ಹೇಳಲು. ಫೋನ್ ತೆಗೆದಿದ್ರೆ ಏನಾರು ಬೇರೆ ಏನಾರು ಹೇಳೋಳ್ತಾನೆ. ಇಲ್ಲ ನಮ್ಮ ಅತ್ತೆನೇ ತೆಗ್ದಿಲ್ವೇನೋ. ಎಲ್ಲ ರೂಮ್ಗೆ ಮೇಲೆ ಫೋನ್ ಮಾಡ್ಬಿಟ್ಟು ಅದೇನೋ ಬಾದಾಮಿ ಅಲ್ವ ಅಂತಿದ್ರಲ್ಲ, ಅದು ಕುಡಿಯೋಕೆ ಹೋಗಿರ್ಬೇಕು. ಏನು ವಿಚಾರ? ಇವ್ರ ಮನೇಲಿ ಸಿಹಿ ಮಾಡೋಕ್ಕೆ ಮಾಡ್ತಾರೆ ಅಂದರೆ ಏನೋ ಒಂದು ವಿಚಾರ ಆಗಿರ್ಲೇಬೇಕಲ್ಲ. ಏನಾದ್ರು ಸುದ್ದಿ ಅವ್ರು ಇಷ್ಟವಾದ್ದು ಅವ್ರು ಅಂದ್ಕೊಂಡ್ರೆ ಸುದ್ದಿ ಏನಾರು ಅವ್ರು ಕೇಳ್ಕೊಂಡ್ರೆ ಕೆಲಸ ಏನಾರು ಆಗಿದ್ರೆ ತಾನೇ ಅವರು ಸಿಹಿ ಮಾಡ್ಕೊಂಡು ಏನೋ ಪೈಸೆ ಗೀಸ ಮಾಡ್ಕೊಂಡು ತಿನ್ನೋದು ಕುಡಿಯೋದು ಹಾಗೆಲ್ಲ ಮಾಡೋದು. ಏನಾಗಿದ್ದು? ಲಾಟ್ಗೆಟ್ರೆ ಹೊಡೆದ್ಬಿಟ್ಟಿದ್ದದ? ಅದೆಲ್ಲ ಕಳ್ಸೋಕತ್ತೆ. ಏನಾಗಿದ್ದು ತಾಡು. ನವೀನ್ಗೆ ಫೋನ್ ಇನ್ನೊಂದ್ಸಲ ಫೋನ್ ಮಾಡೋದೆ. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ.